ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋನ ಈಗ ಸಾಯಂಕಾಲ ಆಗಿದೆ. ಸಾಯಂಕಾಲದಿಂದ ನೈಟ್ವರೆಗೂ ನನ್ನ ರುಟೀನ್ ಏನಾಗಿರುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತೀನಿ. ಈಗ ಸಾಯಂಕಾಲ ಆಗಿದೆಯಲ್ಲ, ಬಾಗಿಲಿಗೆ ನೀರು ಹಾಕಬೇಕು ಅಂತ ನೀರನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ದೇವ್ರಿಗೆ ದೀಪನ ಹಚ್ಚಬೇಕು. ಇಲ್ಲಿ ನೋಡಿ, ನನಗಿಂತ ಮುಂಚೆನೇ ನನ್ನ ಮಗಳು ಎಂಟ್ರಿ ಆಗಿರ್ತಾಳೆ. ಅಲ್ಲಿ ಹೋಗಿ ದೇವ್ರ ಜೊತೆ ಆಟ ಆಡ್ಕೊಂಡು ಕೂತಿರ್ತಾಳೆ, ದೇವ್ರ ಫೋಟೋ ಎಲ್ಲ ಇಟ್ಕೊಂಡು. ದೀಪ ಎಲ್ಲ ಹಚ್ಬಿಟ್ಟು ಸಾಯಂಕಾಲ ಈಗ ಟೀ ಮಾಡಬೇಕು. ನನ್ನ ಹಸ್ಬೆಂಡ್ ಬರೋ ಟೈಮಲ್ಲ, ಅವರು ಟೀ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಏನೋ ಸ್ನ್ಯಾಕ್ಸ್ ಮಾಡಬೇಕು. ಇವತ್ತು ನಮ್ಮ ಹುಬ್ಬಳ್ಳಿ ಸ್ಟೈಲ್ನ ಮಿರ್ಚಿ ಬಜ್ಜಿ, ಪರ್ಫೆಕ್ಟ್ ಮಿರ್ಚಿ ಯಾವ ಥರ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಾಗ ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ಒಂಚೂರು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತೀನಿ. ಅದಾದಮೇಲೆ ಚೂರು ಸೋಡಾನ ಹಾಕೋತೀನಿ. ಪರ್ಫೆಕ್ಟ್ ನಿಮಗೆ ಹುಬ್ಳಿತಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಮಿರ್ಚಿನೇ ಬರುತ್ತೆ. ಅದಾದಮೇಲೆ ಚೂರು ಓಂಕಾಳನ್ನ ಹಾಕೋತೀನಿ, ಅಜ್ವಾನ್ ಅಂತ ಕರೀತಾರಲ್ಲ, ಓಂಕಾಳನ್ನ ಹಾಕೋತೀನಿ. ಅದನ್ನು ಒಂಚೂರು ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿ, ಅದರಿಂದ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಈಗ ನೀರು ಹಾಕಿ ಕಲಿಸ್ಕೊತೀನಿ. ಅದಾದಮೇಲೆ ಇಲ್ಲಿ ನೋಡತ್ತೀರ, ಕಲಿಸ್ಕೊಂಬಿಟ್ಟು ನನ್ನ ಕೈಯಲ್ಲಿ ಒಂದೇ ಕೈಯಲ್ಲಿ ಹಿಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ, ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಬಿಟ್ಟು ಒಂದು ಕೈಯಲ್ಲಿ ಹಿಟ್ಟನ್ನ ಕಲಿಸ್ಕೊತೀನಿ. ಅದಾದಮೇಲೆ ನಾನು ಮೆಣಸಿನ್ಕಾಯಿನ ಈ ಥರ ತೊಗೊಳತ್ತಿದ್ದೀನಿ. ನಿಮ್ಮ ಹತ್ರ ಮಿರ್ಚಿಗೆ ಮಾಡುವಂಥ ಮೆಣಸಿನ್ಕಾಯಿ ಇದ್ದರೆ ಅದನ್ನ ತೊಗೊಳ್ಳಿ, ಇನ್ನೂ ಒಳ್ಳೆಯದು. ಇದು ಖಾರ ಇತ್ತು ಮೆಣಸಿನ್ಕಾಯಿ, ಹಾಗಾಗಿ ನಾನು ಇದನ್ನ ಮಧ್ಯದಲ್ಲಿ ಸೀಳೋದಾಗಲಿ ಅದೆಲ್ಲ ಏನೂ ಮಾಡಲಿಲ್ಲ. ಮನೇಲಿತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಸುಮ್ಮನೆ ಮಿರ್ಚಿನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ನೀರನ್ನ ಹಾಕ್ಕೋಬೇಕು ಅಂತ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಈ ಥರ ಒಂದು ಗಟ್ಟಿಯಾಗಿಯೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ, ಈ ಥರ ಇರಬೇಕು. ಈ ಥರ ಇದ್ರೇ ನಿಮಗೆ ಮಿರ್ಚಿ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೀವು ಗಟ್ಟಿ ಮಾಡ್ಕೊಂಬಿಟ್ರೆ ಗಟ್ಟಿನೇ ಆಗಿಬಿಡುತ್ತೆ ಮಿರ್ಚಿ ಕೂಡ. ಅದಾದಮೇಲೆ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಹುಬ್ಳಿಯಲ್ಲಿ ನಮ್ಮ ಕಡೆಗೆಲ್ಲ ಇದು ಸಾಯಂಕಾಲನೇ ಸ್ವಲ್ಪ ನನ್ನ ಮಗಳು ಕಿತಾಪತಿ. ಅದಾದಮೇಲೆ ನೋಡತ್ತಿರಲ್ಲ, ಇಲ್ಲಿ ಮಿರ್ಚಿನ ಈಗ ಎಣ್ಣೆ ಕಾದಿದೆಲ್ಲ ಹಾಕ್ತೀನಿ. ನಿಮ್ಗೆ ಮಿರ್ಚಿ ಮಾಡಬೇಕಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಕಡಿಮೆ ಇರೋದನ್ನು ಯೂಸ್ ಮಾಡ್ಕೊಳ್ಳಿ. ಆವಾಗ ಮಿರ್ಚಿ ಜೊತೆನೇ ಮೆಣಸಿನ್ಕಾಯಿ ಜೊತೆನೇ ತಿನ್ಬೋದು. ಖಾರ ಇದ್ದರೆ ತಿನ್ನೋಕ್ಕೆ ಆಗೋಲ್ಲ. ನಾವು ಇಲ್ಲಿ ಅನಿವಾರ್ಯ ಆಗಿತ್ತು, ಹಾಗಾಗಿ ಖಾರ ಇದ್ದರೆ ಮೆಣಸಿನ್ಕಾಯಿನ ಯೂಸ್ ಮಾಡಿಬಿಟ್ಟು ನಾನು ಮಿರ್ಚಿ ಮಾಡತ್ತಿದ್ದೆ. ಈಗ ನಮಗೆ ಆಗಿರೋದ್ರಿಂದ ಸ್ವಲ್ಪ ಮಾಡ್ಕೊಳತ್ತಿದ್ದೆ. ನಮ್ಮ ಹುಬ್ಳಿ ಕಡೆಗೆಲ್ಲ ಇದು ಸಾಮಾನ್ಯ. ನಾವು ಸಾಯಂಕಾಲ ಆದರೆ ಮಿರ್ಚಿ ಬಜ್ಜಿ, ಆಮೇಲೆ ಮಂಡಕ್ಕಿ, ಚುನ್ಮುರಿ ಇವೆಲ್ಲನೂ ಮಾಡ್ತೀವಿ. ಅದಾದಮೇಲೆ ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನಾನು ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಪ್ಲೀಸ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ಅದಾದಮೇಲೆ ಇಲ್ಲಿ ನೋಡತ್ತೀರಾ, ಒಂಚೂರು ಈಗ ಆಗಿದೆ, ಬೆಂದಿದೆ. ಅದಾದಮೇಲೆ ಹೊಳಸಾಕೊತಾ ಇದ್ದೀನಿ. ನೀವು ಹಾಕಿದ ತಕ್ಷಣವೇ ಹೊಳಸೋಕ್ಕೆ ಹೋಗಬೇಡಿ, ಅದರಿಂದ ಮಿರ್ಚಿ ಚೆನ್ನಾಗಿ ಬರೋದಿಲ್ಲ. ಅದಾದಮೇಲೆ ಏನು ಗ್ಯಾಸ್ನ ಕಡಿಮೆ ಇಟ್ಟೂ ಕೂಡ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಎಣ್ಣೆನ ಹೀರ್ಕೊಳ್ಳುತ್ತೆ ಮಿರ್ಚಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಿರ್ಚಿನ ಹಾಕ್ಕೊಳ್ಳಿ. ಅದಾದಮೇಲೆ ಇಂಚೂರು ಹಿಟ್ಟು ಉಳಿದಿತ್ತಲ್ಲ, ಅದನ್ನು ಕೂಡ ನಾನು ಹಾಕ್ಕೊಂಡು ಈಗ ಮಿರ್ಚಿನ ಪೂರ್ತಿ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ರೆಡಿ ಆಯಿತು ಮಿರ್ಚಿ. ಈ ಥರ ನೀವು ಮಾಡಿದ್ರೆ ಖಂಡಿತ ಪರ್ಫೆಕ್ಟಾಗಿ ಮಿರ್ಚಿ ಬರುತ್ತೆ. ಇದಕ್ಕೆ ಬೇಕಂದರೆ ನೀವು ಜೀರಿಗೆ ಕೂಡ ಒಂಚೂರು ಪುಡಿ ಮಾಡಿಕೊಂಡು ಹಾಕ್ಕೋಬಹುದು, ಅದು ಕೂಡ ರುಚಿ ಕೊಡುತ್ತೆ. ಆದರೆ ನಾನಿಲ್ಲಿ ಬರೀ ಅಜ್ವಾನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಪೂರ್ತಿ ರೆಡಿ ಆಯಿತು. ಈಗ ಮಿರ್ಚಿ ತಗೊಂಡ್ಬಿಟ್ಟು ತೆಗಿತಾ ಇದ್ದೀನಿ ಹೊರಗಡೆ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಈಗ ಮಿರ್ಚಿ. ಅದಾದಮೇಲೆ ಇನ್ನೊಂದು ಚೂರು ಹಿಟ್ಟು ಉಳಿದಿತ್ತಲ್ಲ, ಅದನ್ನು ಕೂಡ ನಾನೀಗ ಹಾಕ್ಕೊಂಡು ಖಾಲಿ ಮಾಡ್ಕೊಂಡ್ಬಿಡ್ತೀನಿ. ಇದು ನಮ್ಮ ಸಾಯಂಕಾಲದ ಟೀ ಜೊತೆಗೆ ಮಿರ್ಚಿ ಬಜ್ಜಿ ಏನಾದರೂ ಇದ್ದೇ ಇರುತ್ತೆ. ನಮ್ಮ ಕಡೆಗೆ ನಾವು ಯಾವ ಥರ ಮಿರ್ಚಿ ಮಾಡ್ತೀವಿ ಅಂತ ನಿಮ್ಗೆ ಈ ವಿಡಿಯೋದಾಗ ಶೇರ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರೋದ್ರ ಪರ್ಫೆಕ್ಟಾಗಿ ಬಂದೈತಿ. ಅದಾದಮೇಲೆ ನಮ್ಮ ಸಾಯಂಕಾಲ ಆಗಿತ್ತಲ್ಲ, ನನ್ನ ಮಗಳಿಗೆ ಒಂದು ಮೊಟ್ಟೆ ತಿನ್ಸೋಣ ಅಂತ ಹೇಳಿಬಿಟ್ಟು ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾನು. ಇಲ್ಲಿ ನೋಡ್ತಾ ಇದ್ದೀರಾ, ಮಿರ್ಚಿ ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಎಲ್ಲೂ ಕೂಡ ನೋಡಿ ಒಳಗಡೆ ಎಲ್ಲ ಕ್ಲಿಯರಾಗಿ ಬೆಂದಿದೆ. ನಾನು ನಿಮ್ಗೆ ಅದನ್ನೂ ತೋರಿಸ್ತಾ ಇದ್ದೀನಿ. ಮುಟ್ಟಿದ್ರೆ ಸಾಫ್ಟ್ ಅಂತಲೂ ಅನ್ನಿಸ್ತಾ ಇದೆ, ನೋಡ್ತಾ ಇದ್ದೀರಾ. ಅದಾದಮೇಲೆ ಮೊಟ್ಟೆನ ಈಗ ನಾನು ಬಾಯ್ಲ್ ಮಾಡ್ಕೋಬೇಕು. ನಮ್ಮ ಮನೇಲೆಲ್ಲ ಬಾಯ್ಲ್ ಮಾಡೋಂಗಿಲ್ಲ ಮನೆ ಒಳಗಡೆ, ಹಾಗಾಗಿ ನಾನು ಹೊರಗಡೆ ಇಲ್ಲಿ ನೋಡಿ ನನ್ನ ಸೆಟಪ್ ಯಾವ ಥರ ಇದೆ ಅಂತ ಹೇಳಿ ಎಗ್ ಬಾಯ್ಲರ್ನ ತರಿಸಿದ್ದೆ ಮೀಶೋಯಿಂದ. ನಾನು ನಿಮ್ಗೆ ಅದನ್ನ ವೀಡಿಯೋ ಮಾಡಿ ತೋರಿಸಿದ್ದೀನಿ ಯಾವ ಥರ ಇದೆ ಏನು ಅಂತ ಹೇಳಿ. ಈಗ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಹೊರಗಿಟ್ಟಿದ್ದೀನಿ. ಒಂದು ಚೇರ್ ಇಟ್ಟು ಅದ್ರ ಮೇಲೆ ಒಂದು ದಬ್ರಿ ಇಟ್ಟು ಅದ್ರ ಮೇಲೆ ನಾನು ಎಗ್ ಬಾಯ್ಲರ್ನ ಇಟ್ಟು ಬಾಯ್ಲ್ ಮಾಡ್ಕೋತೀನಿ. ಅದಾದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋತೀನಿ. ಅಲ್ಲಿ ಮೆಜರ್ಮೆಂಟ್ ಕೊಟ್ಟಿರ್ತಾರೆ, ಮೆಜರ್ಮೆಂಟಿಗೆ ತಕ್ಕಂತೆ ನೀರನ್ನ ಹಾಕಬೇಕು. ಅದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಕೊಟ್ಟಿರ್ತಾರೆ, ಪ್ಲೇಟ್ನ ಇಟ್ಟು ಒಂದು 3 ಮೊಟ್ಟೆನ ಮಾತ್ರ ಈಗ ಬಾಯ್ಲ್ ಮಾಡ್ಕೊತಾ ಇದ್ದೀನಿ.
ನಾನು ನನ್ನ ಮಗಳಿಗೆ ಮೊಟ್ಟೆ ತಿನ್ನಿಸ್ಬೇಕು ಅಂದರೆ ಇದೇ ಥರನೇ ಸೇಮ್ ಹೊರಗಟ್ಟನ್ನು ದಿನ ಅವಳಿಗೆ ಬಾಯ್ಲ್ ಮಾಡಿ ಕೊಡ್ತೀನಿ. ಅದಾದಮೇಲೆ ಈಗ ಅದಕ್ಕೆ ಬಾಯಿನ ಮುಚ್ಚಿಬಿಟ್ಟು ಇಲ್ಲಿ ನೋಡ್ತಾ ಇದ್ರೆ ಆನ್ ಆ್ಯಂಡ್ ಆಫ್ ಒಂದು ಬಟನ್ನ ಕೊಟ್ಟಿದ್ದಾರೆ. ಆ ಬಟನ್ ಆನ್ ಆಗುತ್ತೆ. ನಾವು ಕರೆಂಟ್ ಸ್ವಿಚ್ ಹಾಕಿ ಬಟನ್ ಹಾಕಿದ ತಕ್ಷಣವೇ ಇಲ್ಲಿ ಆನ್ ಆಗ್ತೈತಲ್ಲ, ಈಗ ಮೊಟ್ಟೆ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ನಿಜವಾಗ್ಲೂ ಭಾಳ ಚಲೋ ಐತಿ ಫ್ರೆಂಡ್ಸ್. ಯಾರಿಗಾನ ಮನೇಲಿ ನೀವು ಮಾಡೋ ಹಾಗಿಲ್ಲ ಅಥವಾ ನೀವು ಹೊರಗಡೆನೇ ತಂದು ತಿನ್ನಬೇಕು ಅನ್ನೋರು ಇದು ಬೆಸ್ಟ್ ಆಪ್ಷನ್. ತುಂಬ ಕಡಿಮೆ ಪ್ರೈಸಲ್ಲೂ ನಿಮ್ಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಬರೀ ನಿಮಗೊಂದು 5 ನಿಮಿಷ ಸಾಕು ಅನಿಸುತ್ತೆ. ಬರೀ 5 ನಿಮಿಷದಲ್ಲಿ ನಿಮ್ಗೆ 7 ಮೊಟ್ಟೆನ ನೀವು ಬಾಯ್ಲ್ನ ಮಾಡ್ಕೋಬೋದು. 5 ನಿಮಿಷ ನಿಜವಾಗ್ಲೂ ಭಾಳ ಫಾಸ್ಟಾಗಿ ಬಾಯ್ಲ್ ಆಗ್ತೈತಿ. ಅದಾದಮೇಲೆ ನೋಡಿ ನೀರೆಲ್ಲ ಕಂಪ್ಲೀಟಾಗಿ ಖಾಲಿ ಆದಮೇಲೆ ಅದಾಗೆ ತಾನಾಗೆ ಆಫ್ ಆಗಿಬಿಡುತ್ತೆ. ಅದಾದಮೇಲೆ ಈಗ ನಾನು ಸ್ವಿಚ್ಚನ್ನು ತೆಗೆದು ಬಟನ್ ಆಫ್ ಮಾಡಿಬಿಡ್ತೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಬಾಯ್ಲ್ ಆಗಿದ್ದಾವೆ. ಈಗ ಒಂದು ಮೊಟ್ಟೆ ಮಾತ್ರ ಒಡೆದ್ಬಿಟ್ಟಿತ್ತು ನೋಡಿ, ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಮೊಟ್ಟೆ ಒಡೆದ್ಬಿಟ್ಟಿತ್ತು. ಅದಾದಮೇಲೆ ನಾನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಇದು ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ಕೋಲ್ಡ್ ವಾಟ್ರನ್ನ ಹಾಕೋದ್ರಿಂದ ಸ್ವಲ್ಪ ಅದು ತುಂಬ ಬಿಸಿ ಆಗಿರುತ್ತಲ್ಲ, ಕಡಿಮೆ ಆಗುತ್ತೆ. ಅದರೊಳಗೇ ಕೊಟ್ಟಿರ್ತಾರೆ ಇದೆಲ್ಲ ಬಾಯ್ಲ್ ಆದಮೇಲೆ ಸ್ವಲ್ಪ ಅದಕ್ಕೆ ತಣ್ಣೀರನ್ನು ಹಾಕಿ ಅಂತ ಹೇಳಿ. ಅದಾದಮೇಲೆ ಈಗೆಲ್ಲ ಮೊಟ್ಟೆನ ತಗೊಂಡು ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿರುತ್ತೆ. ಅದು 5 ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿರ್ತೈತಿ. ನೀವು ಒಲೆ ಮೇಲಿಟ್ಟು ನೀವು ಬಾಯ್ಲ್ ಮಾಡ್ಕೊತೀನಿ ಅಂತ ಅಂದರೆ ಇನ್ನೂ ಟೈಮ್ ಆಗುತ್ತೆ. ಬಟ್ ಇದ್ರೊಳಗೆ ಮಾತ್ರ 5 ನಿಮಿಷದಲ್ಲಿ ಇಷ್ಟು ಮೊಟ್ಟೆಗಳನ್ನ ನೀವು ಬಾಯ್ಲ್ನ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರ ನೀವು ಎಷ್ಟು ಕರೆಕ್ಟಾಗಿ ಬೆಂದಿರ್ತವಂದರೆ ಹೇಳೋದೇ ಬೇಡ. ಇಲ್ಲಿ ನೋಡಿ ಒಂದು ಮೊಟ್ಟೆ ಒಡೆದಿತ್ತಲ್ಲ, ಆ ಮೊಟ್ಟೆನ ಈಗ ತೋರ್ಸಾತೀನಿ ನಿಮ್ಗೆ. ಇದು ಕೂಡ ಪರ್ಫೆಕ್ಟಾಗಿ ಬೆಂದಿತ್ತು. ಅದಕ್ಕೆ ಒಂಚೂರು ಉಪ್ಪು ಖಾರ, ಒಂದು ಮೊಟ್ಟೆ ನನ್ನ ಮಗಳು ತಿನ್ನಿಸ್ತೀನಿ ಸಪ್ಪೆದ್ದು, ಇನ್ನೆರಡನ್ನು ನಾನು ನನ್ನ ಹಸ್ಬೆಂಡ್ ಒಂದೊಂದು ತಿಂತೀವಿ ಆ ಥರ. ಅದಾದಮೇಲೆ ಈಗ ಊಟದ ಟೈಮು ಸಾಯಂಕಾಲ. ಇಲ್ಲಿ ನೋಡ್ತಾ ಇದ್ರೆ ಬಿಗ್ ಬಾಸ್ ಬರ್ತಾ ಇದ್ದೆ. ಇನ್ನೊಂದು ವಾರ ಮುಗೀತು ಬಿಗ್ ಬಾಸು. ಡೇ 1 ನಾನಂತೂ ನೋಡ್ತಾ ಬಂದಿದ್ದೆ, ನನಗಿಷ್ಟ. ಅದಾದಮೇಲೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ. ನನಗೆ ಕಾರ್ತಿಕ್ ಮಹೇಶ್ ಇಷ್ಟ, ಬಿಟ್ಟರೆ ವರ್ತೂರ್ ಸಂತೋಷ್ ಬೆಟರ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಎಲ್ಲ ಕಾರ್ತಿಕ್ ಮಹೇಶ್ಗೆ ವೋಟ್ ಮಾಡಿ ಗೆಲ್ಲಿಸಿ, ಓಕೆನಾ. ಪಾಪ ಅವರು ಎಲ್ಲ ಈಗ ಇರೋದು ನೋಡಿಬಿಟ್ರೆ ಯಾಕೋ ಪ್ರತಾಪಿಗೆ ಗೆಲ್ತಾರೆ ಅಂತ ಅನಿಸ್ಬಿಡುತ್ತೆ. ಬಟ್ ಎಲ್ಲನೂ ಅಬ್ಸರ್ವ್ ಮಾಡಿ ವೋಟ್ ಹಾಕಿ. ಸುಮ್ಮನೆ ಪಾಪ ಅಂದ್ಬಿಟ್ಟು ವೋಟ್ ಹಾಕೋರು ತುಂಬ ಜನ ಇರ್ತಾರೆ. ಆ ಥರ ಎಲ್ಲ ಮಾಡಬೇಡಿ, ಕಷ್ಟಪಟ್ಟವ್ರಿಗೆ ಬೆಲೆ ಇರೋದಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಕಾರ್ತಿಕ್ಗೆ ವೋಟ್ ಮಾಡಿ, ಓಕೆನಾ. ಅದಾದಮೇಲೆ ನೈಟ್ ಊಟಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಬೇಳೆ ಪಲ್ಯ ಮಾಡಿದ್ದೆ. ಅದಾದಮೇಲೆ ಈರುಳ್ಳಿ ರೊಟ್ಟಿ ಮಾಡಿದ್ರೆ ನಮಗವತ್ತು ಈರುಳ್ಳಿ ಬೇಕೇ ಬೇಕು ರೊಟ್ಟಿ ಜೊತೆಗೆ. ಅದಾದಮೇಲೆ ಒಂದು ನಿಂಬೆಹಣ್ಣು, ಉಪ್ಪಿನಕಾಯಿ ಖಾಲಿಯಾಗಿತ್ತು, ಹಾಗಾಗಿ ನಿಂಬೆಹಣ್ಣು. ಅದಾದಮೇಲೆ ರೊಟ್ಟಿ ಮಾಡಿದ್ದೆ. ರೊಟ್ಟಿ, ಪಲ್ಯ ಮತ್ತು ಈರುಳ್ಳಿ, ಇದು ನಮ್ಮ ನೈಟ್ ಊಟ, ಓಕೆನಾ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತೀವಿ ರಾತ್ರಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ತುಂಬ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನೋಡೋರು ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು.